ಮೊದಲಿಗೆ ನೋಡಿ, ಮದುವೆಯಾದ ಮೊದಲ ದಿನವೇ ಪತಿಗೆ ಪತ್ನಿ ಟಾರ್ಚರ್ ಕೊಟ್ಟಿದ್ದಾಳೆ. ಅದು ಎಂಥ ಟಾರ್ಚರು ಅಂತಂದರೆ, ನಾನು ಯಾಕಾದರೂ ಮದುವೆ ಆಗ್ಬಿಟ್ಟೆ ಇವಳನ್ನ ಅಂತ ಆ ಪತಿ ಅನ್ಕೊಳ್ತಾ ಇದ್ದ. ಮದುವೆಯಾದ ಮೊದಲ ದಿನ ಅಂದರೆ ಫಸ್ಟ್ ನೈಟಲ್ಲೇ ಪತಿಗೆ ಮಾನಸಿಕ ಹಿಂಸೆ ಕೊಟ್ಟಿದ್ದಾಳೆ ಪತ್ನಿ. ಯಾವ ರೀತಿಯ ಹಿಂಸೆ, ಯಾವ ರೀತಿಯ ಟಾರ್ಚರು, ಎಲ್ಲಾಗಿದ್ದು ಬೆಂಗಳೂರಿನಲ್ಲೇ ಆಗಿದ್ದು. ಬೆಂಗಳೂರಿನಲ್ಲಿ ಪತ್ನಿ ಟಾರ್ಚರ್ಗೆ ಟೆಕ್ಕಿ ಪತಿ ಬೇಸತ್ತು ಹೋಗಿದ್ದಾನೆ. ಡಿವರ್ಸ್ ಪಡ್ಕೊಳ್ಳೋಕ್ಕೆ ಕೋಟಿ ಕೋಟಿ ಡಿಮ್ಯಾಂಡ್ ಮಾಡಿ ಕಿರುಕುಳ ಕೊಡ್ತಾ ಇದ್ದಾಳೆ. ಮದುವೆ ಆಗಿ ಒಂದೇ ದಿನಕ್ಕೆ ಅಂದರೆ ಫಸ್ಟ್ ನೈಟಲ್ಲೇ 2 ಕೋಟಿ ಡೀಲ್ ಮಾಡ್ಕೊಂಡು 65 ಲಕ್ಷ ಸೆಟಲ್ಮೆಂಟ್ಗೆ ಫೈನಲ್ ಮಾಡ್ಕೊಳ್ತಾಳೆ. ಆಮೇಲೆ ದುಡ್ಡಿನ ಡಿ ಕೊಟ್ಬಿಡಿ, ಡಿವರ್ಸ್ ತಗೋತೀನಿ ಅಂತ ಪತ್ನಿ ಹೇಳ್ತಾಳೆ. ಈಗ ಈ ಸಂಬಂಧ ಬೆಂಗಳೂರಿನ ಗೋವಿಂದರಾಜನಗರ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ನೋಡಿ, ಈಗಿನ ಕಾಲ ಹೆಂಗಾಗೋಗಿದೆ ಅಂತಂದರೆ, ಮದುವೆ ಆಗಬೇಕು ಅಂತಂದರೆ 1000 ಸಲ ಯೋಚನೆ ಮಾಡಬೇಕಾಗತ್ತೆ. ಈ ಹಿಂದೆ ಹೇಳಿದರು 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ. ಇವಾಗ ಮದುವೆ ಆಗೋದಕ್ಕೇ 1000 ಸಲ ಯೋಚನೆ ಮಾಡಬೇಕಾಗತ್ತೆ. ನೋಡಿ, ಹಿಂಗೆಲ್ಲ ಟಾರ್ಚರ್ ಕೊಡ್ತಾ ಇದ್ರು ಅಂತಂತಂದರೆ, ತದನಂತರ ಫ್ಯಾಮಿಲಿ ಎರಡೂ ಕುಟುಂಬದ ನಡುವೆ ಜಗಳ ಕೂಡ ಆಗಿತ್ತು. ಸಂಬಂಧಪಟ್ಟಂತೆ ವಿಡಿಯೋಸ್ಗಳನ್ನ ಗಮನಿಸ್ತಾ ಇದ್ದೀರಲ್ಲ, ಕುಟುಂಬದ ಗಲಾಟೆ ಇದು. ಮದುವೆಯಾದ ನೆಕ್ಸ್ಟ್ ಡೇ ಅಂದರೆ ಫಸ್ಟ್ ನೈಟಲ್ಲೇ. ಕಳೆದ ಮೇ ತಿಂಗಳಲ್ಲಿ ಪ್ರವೀಣ್ ಹಾಗೂ ಚಂದನ ಅಂತ ಇವರಿಬ್ಬರ ಮದುವೆ ಆಗಿರುತ್ತೆ. ಅದೇ ತಿಂಗಳು 16ನೇ ತಾರೀಕು ಫಸ್ಟ್ ನೈಟ್ನಲ್ಲೇ ಪತ್ನಿ ಕಿರುಕುಳ ಕೊಟ್ಟಿರೋದು. ಹಿಂಗೆ ಏನಂತ ಈಗ ಆಕೆ ಆರೋಪ ಮಾಡ್ತಾ ಇರೋದು, ನನ್ನ ಗಂಡ ಗಂಡಸೇ ಅಲ್ಲ ಅಂತ ಚಂದನ ಕಂಪ್ಲೇಂಟ್ ಕೊಟ್ಟಿರೋದು. ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದು ಪುರುಷ ಅಂತಲೂ ಕೂಡ ಪಾಸಿಟಿವ್ ಬಂದಿದೆ. ಚಂದನ ಕುಟುಂಬ ನಕಲಿ ರಿಪೋರ್ಟ್ ಮಾಡಿಸಿರೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪ್ರವೀಣ್ ಮನೆಗೆ ನುಗ್ಗಿ ಚಂದನ ಕುಟುಂಬಸ್ಥರು ಹೈಡ್ರಾಮಾ ಶುರು ಮಾಡಿದ್ರು. ಡ್ರಿಲ್ಲಿಂಗ್ ಮಷೀನ್ನಿಂದ ಮನೆ ಬಾಗಿಲನ್ನು ಮುರಿದು ದಾಂಧಲೆ ಮಾಡಿರೋದದು. ನೀವು ವಿಡಿಯೋ ನೋಡಿದ್ರಲ್ಲ, ಅದು ಮದುವೆ ಖರ್ಚು ಸೇರಿ ಡಿವರ್ಸ್ಗೆ 2 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿರೋದು. ಸೊಸೆಯ ಕಾಟಕ್ಕೆ ಬೇಸತ್ತು 65 ಲಕ್ಷ ಕೊಡೋದಾಗಿ ಒಪ್ಪಿಗೆ ಕೊಟ್ಬಿಟ್ರು. ಇದೀಗ ಮತ್ತೆ ಹಣಕ್ಕೆ ಪೀಡಿಸ್ತಾ ಇದೆ ಆ ಕುಟುಂಬ, ಅಂದರೆ ಚಂದನ ಕುಟುಂಬ. ಸದ್ಯ ಜೀವ ಬೆದರಿಕೆಯ ಹಿನ್ನೆಲೆಯಲ್ಲಿ ಪತಿ ಎಸ್ಕೇಪ್ ಆಗಿದೆ. ಇನ್ನೇನು ಮಾಡೋಕ್ಕಾಗತ್ತೆ, ಅದನ್ನೇ ಹೇಳ್ತೀವಲ್ಲ. ಈಗ ಗಂಡು ಮಕ್ಕಳು ಸೀರೆ ಇದ್ದಂಗೆ, ಮುಳು ಮೇಲೆ ಸೀರೆ ಬಿದ್ದರು, ಸೀರೆ ಮೇಲೆ ಮುಳು ಬಿದ್ದರು, ಹರಿಯದ ಸೀರೆನೇ. ಅದು ಹುಡುಗನೇ ತಪ್ಪು ಮಾಡಿರಲಿ, ಹುಡುಗಿನೇ ತಪ್ಪು ಮಾಡಿರಲಿ, ಅದು ಎಫೆಕ್ಟ್ ಆಗೋದು ಹುಡುಗನಿಗೆ. ಪತಿಯ ತಂದೆ ತಾಯಿ ಕೂಡ ಪ್ರಾಣ ಭಯದಿಂದ ನಾಪತ್ತೆಯಾಗಿದ್ದಾರೆ. ಈಗ ಇನ್ನೇನು ಮಾಡ್ತೀರಿ, ಸುಳ್ಳು ಸುಳ್ಳು ಕೇಸ್ಗಳನ್ನು ದಾಖಲು ಮಾಡಿದಾಗ ಹಿಂಗೆ ಆಗೋದಲ್ಲ. ನೋಡಿ, ಎಂಥ ಕಾಲ ಬಂದ್ಬಿಟ್ಟಿದೆ ಅಂತಂತಂದರೆ, ನನ್ನ ಪತಿ ಗಂಡಸೇ ಅಲ್ಲ ಅಂತ ಆಕೆ ಹೇಳ್ತಾಳೆ. ಅದಾದಮೇಲೆ ಟೆಸ್ಟ್ ಕೂಡ ಮಾಡಿಸ್ತಾರೆ, ಪಾಸಿಟಿವ್ ಏನೋ ಬಂದಿರುತ್ತೆ. ನೋಡಿ, ಅವಳು ಹೇಳಿದ್ರು ಅಂತ ಇವ್ರು ಟೆಸ್ಟ್ ಮಾಡೋಕ್ಕೆಲ್ಲ ಹೋಗಿದ್ರು. ಪಾಸಿಟಿವ್ ಬಂದ ಮೇಲೆ ಚಂದನ ಏನು ಆರೋಪ ಮಾಡೋದು ಇವಾಗ? ಇಲ್ಲ, ಅದನ್ನು ಬೇಕು ಅಂತ ತಿದ್ದಿಸಿದ್ದಾರೆ, ದುಡ್ಡು ಕೊಟ್ಬಿಟ್ಟು ಡೀಲ್ ಮಾಡಿಸ್ಕೊಂಡಿದ್ದಾರೆ ಅಂತ. 2 ಕೋಟಿಗೆ ಡೀಲ್ ಮಾಡೋದು, ಅದು ಫಸ್ಟ್ ನೈಟ್ನಲ್ಲೇ. ಮದುವೆಯಾದ ಮೊದಲ ದಿನ ಅಂದರೆ ನೆಕ್ಸ್ಟ್ ಡೇಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿರೋದು. ಮೋಸ್ಟ್ಲಿ ಕೆಲವೊಂದು ಜನ ಇದಕ್ಕೆ ಅಂತಲೇ ನಿಂತು ಬಿಟ್ಟಿದ್ದಾರೆ. ಗೊತ್ತಿಲ್ಲ ಈ ಚಂದನ ಕೇಸಲ್ಲ ಹೆಂಗಾಗಿದೆ ಅಂತ, ಜನರಲೈಸ್ ಮಾಡಿ ಹೇಳ್ತಾ ಇರೋದು ಅಷ್ಟೇ. ಈ ರೀತಿಯಾದಂಥ ಕೇಸ್ಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಮದುವೆ ಆಗೋದು ನೆಟ್ಟಿಗೆ ಬಾಳೋದಿಲ್ಲ, 1 ದಿನಕ್ಕೆ 2 ದಿನಕ್ಕೆ ದುಡ್ಡಿನ ಆಸೆಗಾಗಿ, ಇಲ್ಲ ಏನೋ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ ನನಗೆ ಅಂತನೋ, ಅಥವಾ ಇನ್ನೊಂದೇನೋ ಆರೋಪ, ಜೊತೆಗೆ ಡೌರಿ ಆರೋಪ ಎಲ್ಲ ಮಾಡಿಬಿಟ್ಟು 1-2-3 ಕೋಟಿ ಲಪ್ಟಾಯಿಸ್ಬಿಟ್ಟು ಹೋಗ್ಬಿಡೋದು. ಈ ಒಂದು ಜಾಲ ಆಕ್ಟಿವ್ ಆಗಿದೆ. ಬಟ್ ಈ ಕೇಸಲ್ಲಿ ಹಿಂಗೆ ಅಂತ ಇನ್ನೂ ಗೊತ್ತಿಲ್ಲ. ಎಲ್ಲ ಸಾರ್ವಜನಿಕರಿಗೆ ಹಾಗೂ ತಮ್ಮ ಸಹಾಯ ನೀಡುವಂಥವ್ರಿಗೆ ನನ್ನಲ್ಲಿ ವಿನಂತಿ ಏನಂತಂದರೆ, ಇವತ್ತಿನ ಒಂದು ನಮ್ಮ ಭಾರತದಲ್ಲಿ ಏನಾಗಿದೆ ಅಂತಂದರೆ, ಹೆಣ್ಮಕ್ಳುಗಳು ನಮ್ಮ ಕಾನೂನು ವ್ಯವಸ್ಥೆ ಸರಿ ಇಲ್ಲದಿರೋ ಕಾರಣದಲ್ಲಿ ಹೆಣ್ಮಕ್ಳುಗಳು ಗಂಡಸರ ಹತ್ರ ಅಂದರೆ ಗಂಡನ ಹತ್ರ ಬಾಳ್ತಾ ಇಲ್ಲ. ಏಕೆ ಅಂತಂದರೆ, ದುಡ್ಡು ಸಿಗುತ್ತೆ ಅಂತ ಹೇಳಿ ಕೆಲವು ಹೆಣ್ಮಕ್ಳು, ಎಲ್ಲ ಹೆಣ್ಮಕ್ಳಲ್ಲ, ಕೆಲವು ಹೆಣ್ಮಕ್ಳುಗಳು ದುಡ್ಡು ಸಿಗುತ್ತೆ ಅಂತ ಅಂದ್ಬಿಟ್ಟು ಗಂಡನ್ನ 1 ತಿಂಗಳಿಗೂ ಚೇಂಜ್ ಮಾಡ್ತಾ ಇದ್ದಾರೆ. 1 ತಿಂಗಳು ಚೇಂಜ್ ಮಾಡಿ ತಿರ್ಗಾ ಇನ್ನೊಂದು ತಿಂಗಳಲ್ಲಿ ಇನ್ನೊಬ್ಬನ ಹತ್ರ ದುಡ್ಡಿಸ್ಕೊಳೋದು, ಇನ್ನೊಬ್ಬರ ಹತ್ರ ದುಡ್ಡಿಸ್ಕೊಳ್ಳೋದು, ಈ ಥರ ಆಗಿದೆ. ಯಾಕೆಂದರೆ ನಾನೊಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ. ಏನಂತ ಅಂದರೆ, ಅದಕ್ಕಿಂತ ಮುಂಚೆ ಈಗ ಏನು ಕಾರಣ ನಡೀತಾ ಇರೋದು ಹೇಳ್ತೀನಿ. ಈಗ ನನಗೆ ಗೊತ್ತಿರುವಂಥವ್ರು, ನನ್ನ ಬ್ರದರ್ ಮನೆಗೆ ಹೆಣ್ಮಕ್ಳುಗಳು ಗಂಡಸರೆಲ್ಲ ಬೀಗ ಹೊಡೆಸಿ ಹೆಣ್ಮಕ್ಳುಗಳನ್ನ ಮುಂದೆ ಬಿಟ್ಟು ಬಾಗಿಲು ಹೊಡೆದು ಮನೆ ಒಳಗಡೆಗೆ ಕೂತ್ಕೊಂಡಿದ್ದಾರೆ, ಹೆಣ್ಮಕ್ಳನ್ನ ಬಿಟ್ಟು. ಒಬ್ಬ ನಿರ್ದೇಶಕರು ಇದ್ದಾರೆ, ಪ್ರೊಡ್ಯೂಸರ್ ಇದ್ದಾರೆ ಅಂತ ಹೇಳಿ ಅವನು ವಾರ್ನಿಂಗ್ ಕೊಟ್ಟಿರೋಂಥ ಒಂದು ಫೋಟೋನು ಇದೆ. ಆಮೇಲೆ ಹೆಣ್ಮಕ್ಳುಗಳು ಬಾಗಿಲೆಲ್ಲ ಹೊಡೆದು, ಕ್ಯಾಮ್ಲ ಹೊಡೆದು, ಟಿ ವಿ ಹೊಡೆದು, ಎಲ್ಲ ಹೊಡೆದು, ಟಿ ವಿ ಎಲ್ಲ ಸಾರಿ
ಗ್ಲಾಸ್ ಹೊಡೆದು ಎಲ್ಲ ಮಾಡಿ ಒಳಗಡೆ ನುಗ್ಗಿದ್ದಾರೆ. ಪೊಲೀಸರಿಗೆ ನಮಸ್ಕಾರ, ಯಾಕೆಂತಂದ್ರೆ ಅವ್ರಿಗೆ ಪಾಪ ಅಸಹಾಯಕರಾಗಿದ್ದಾರೆ, ಅವ್ರೇನು ಮಾಡಕ್